ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಪಟ್ಟಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಫ್ರೆಂಡ್ಸ್, ಮಳೆ ಹಿಡ್ಕೊಂಬಿಟ್ಟಿದೆ. ಹಂಗಾಗಿ ಅಡುಗೆ ಮಾಡೋಣ ಅಂತ ಬಂದೆ. ಸ್ಟಿಚಿಂಗ್ ಮಾಡ್ತಾಯಿದ್ದೆ, ಒಂದು ಬ್ಲೌಸ್ ವರ್ಕ್ ಹಾಕಿದೆ, ಸ್ವಲ್ಪ ಆಲ್ಟ್ರೇಷನ್ ಬಟ್ಟೆಗಳೆಲ್ಲ ಆಲ್ಟ್ರೇಷನ್ ಮಾಡಿದೆ. ಸ್ಟಿಚಿಂಗ್ ಮಾಡಬೇಕು, ಸ್ವಲ್ಪ ಕಟಿಂಗು ಮಾಡಬೇಕು, ಲೈನಿಂಗು ತರಬೇಕು. ಮಳೆ ಬೇರೆ ಇಟ್ಕೊಂಡಿದೆ, ಹಾಗಾಗಿ ಸದ್ಯಕ್ಕೆ ಅಡುಗೆ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡೋಣ, ಇಲ್ಲ ಲೈನಿಂಗ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಸಾಂಬಾರು ಮಾಡೋದಪ್ಪ ಅಂತ ಅದೇ ಒಂತಲೇನೋ ಮೊಸಪಿತ್ತು ಸ್ವಲ್ಪ. ಆದರೆ ಅಜ್ಜಿ ಸ್ವಲ್ಪ ಮೊಳಕೆ ಕಾಳು ಕಟ್ಟಿದ್ರು, ಆಮೇಲೆ ಸೋರೆಕಾಯಿ ಕೊಟ್ಟರು, ಎರಡು ಹಾಕ್ಬಿಟ್ಟು ಸಾಂಬಾರು ಮಾಡು, ನಾಳೆಗೆ ಏನಾದರೂ ಮಾಡ್ಕೊಳ್ಳುವಂತೆ. ಅವರೆಕಾಯಿ ತೊಗೊಂಡೆ, ಅವರೆಕಾಯಿನೂ ತೊಗೊಂಡೆ, 40 ರೂಪಾಯಿ kg ಅಂದ್ಬಿಟ್ಟು. ಅದಕ್ಕೆ ಅದು ನಾಳೆ ಯಾವಾಗಲಾದ್ರೂ ಮಾಡ್ಕೊಳ್ಳೋಣ. ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡಿಬಿಡೋಣ. ನಾಳೆಗೆ ಬೇಕಾದರೆ ಅವರೆಕಾಯಿ, ಆಮೇಲೆ ಗುಳ್ಕಾಯಿ ಐತೆ, ಗಣಕೆಕಾಯಿ ಐತೆ, ಕುಂಬಳಕಾಯಿ ಐತೆ, ಆಮೇಲೆ ಸಬ್ಸಿಗೆ ಸ್ವಲ್ಪ 10 ರೂಪಾಯಿ ಕಟ್ಟು ಅಂತ ಬಂದರು, ತಗೊಂಡೆ. ಎಲ್ಲ ಇದೆ ತರಕಾರಿ, ಈ ವಾರ ಫುಲ್ಲು ಇದೆ. ಮಾಡಬೇಕಷ್ಟೆ. ಬೆಳಗ್ಗೆಗೆ ರವೆ ರೊಟ್ಟಿ ಮಾಡೋಣ, ಸಬ್ಸಿಗೆ ಸೊಪ್ಪು, ಒಂಚೂರು ಕ್ಯಾರೆಟ್ ಎಲ್ಲ, ಕಾಯಿ ತುರಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಇದೇ ಮೊಳಕೆ ಕಾಳು ಸಾಂಬಾರು ಇದ್ದರೆ ಅದಕ್ಕೆ ಅದನ್ನು ಮಾಡಿದ್ರೆ ಸೂಪರಾಗಿರುತ್ತೆ. ಅಂದರೆ ಚಟ್ನಿ ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಜಾಸ್ತಿ ಸಾಂಬಾರುಗಳು ಮಾಡಿದ್ರೆ ರೊಟ್ಟಿ ದೋಸೆ ಮಾಡಿಬಿಡ್ತೀನಿ, ಯಾಕಂದರೆ ಅದು ಸಾಂಬಾರಿಗೆ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಚಟ್ನಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ಬೇಕು. ಅದೇ ಸಾಂಬಾರ್ಗೆ ಮಧ್ಯಾಹ್ನಕ್ಕೆ ಅನ್ನಕ್ಕಾಗಬೇಕು, ರೈಸ್ಗಾಗಬೇಕು, ಬೆಳಗ್ಗೆ ತಿಂಡಿಗೆ ಏನಾದರೂ ರೊಟ್ಟಿ ಚಪಾತಿ ದೋಸೆ ಮಾಡಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ಬೇಕು. ಆ ಥರ ನಂದು 2 in 1 ಥರ ಮಾಡೋದು. ಜಾಸ್ತಿ ರಿಸ್ಕ್ ಮಾಡಿಕೊಂಡು ತಿರ್ಗಾ ಅದಕ್ಕೆ ಚಟ್ನಿ ಮಾಡಿ ಉಳ್ಕೊಳ್ಳುತ್ತೆ. ಇರೋದು 4 ಜನ, ಇವಾಗ ಸಾಂಬಾರು ಉಳ್ಕೊಳ್ಳುತ್ತೆ, ಮತ್ತು ಚಟ್ನಿನೂ ಉಳ್ಕೊಳ್ಳುತ್ತೆ, ಸರಿಯಾಗಿ ತಿನ್ನಲ್ಲ, ಮಾಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲಿಮಿಟಾಗೇ ಮಾಡೋಣ ಅಲ್ವಾ. ಸಾಂಬಾರಿಗೆ ತಿಂತಾರೆ ನಮ್ಮ ಮನೇಲೇನು. ಈಗ ಸಾಂಬಾರು ಅಯ್ಯೋ ಅದು ಬೇಡ ನನಗೆ, ಚಟ್ನಿನೇ ಬೇಕು ಆ ಥರ ಏನು ಆಟ ಮಾಡಲ್ಲ. ಸಾಂಬಾರಿದ್ರೆ ಸಾಂಬಾರಲ್ಲಿ ಅಡ್ಜಸ್ಟ್ ಮಾಡ್ಕೋತಾರೆ. ನಮ್ಮ ಅಪ್ಪನಿಗಂತೂ ಸಾಂಬಾರೇ ಬೇಕು. ಅವರು ದೋಸೆಗಾಗಲಿ ಇಡ್ಲಿ ಆಮೇಲೆ ಚಪಾತಿ ತಿನ್ನಲ್ಲ, ಎಣ್ಣೆ ಪದಾರ್ಥಗಳು ತಿನ್ನಲ್ಲ. ಹಂಗಾಗಿ ಅವ್ರಿಗೆ ಸಾಂಬಾರು ರೈಸು ಮುದ್ದೆ ಇದ್ದರೆ ಸಾಕು. ಹಂಗಾಗಿ ಸಾಂಬಾರು ಮಾಡಿದ್ರೆ ಎಲ್ಲದಕ್ಕೂ ಆಗುತ್ತೆ. ಹಂಗಾಗಿ ಬನ್ನಿ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ. ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಪ್ಲಾನ್ ಹಾಕ್ಕೊಂಡಿದ್ದೆ, ಆಗಲಿಲ್ಲ. ಇಲ್ಲೇ ಹತ್ರನೇ, ಆದರೂ ಮಳೆ ಬೇರೆ ಇಟ್ಕೊಂಡಿದ್ದೆ. ಇವಾಗ ಇನ್ನು ಅಡುಗೆ ಮಾಡಿ ರೆಡಿಯಾಗಿ ಹೋಗೋಷ್ಟೊಂದು ಲೇಟ್ ಆಗುತ್ತೆ. ಇವತ್ತು ಹೋಗೋಕ್ಕಾಗಲ್ಲ, ನೋಡೋಣ ನಾಳೆ ಯಾವಾಗಲಾದರೂ ಹೋದರೆ, ನೆಕ್ಸ್ಟ್ ವಾರ ಹೋದರೆ ಆಯಿತು. ನೆಕ್ಸ್ಟು ಮಂಗಳವಾರನೋ ಶುಕ್ರವಾರನೋ ಮತ್ತು ಸೋಮವಾರನೋ ನೋಡೋಣ, ಯಾವಾಗುತ್ತೆ ಅವಾಗ ಹೋಗಿ ಬರೋಣ. ಬನ್ನಿ ಇವಾಗ ಸಾಂಬಾರು ಮಾಡೋಣ. ಮಳೆ ಹೆಂಗೆ ಉಟ್ಕೊಂಡ್ಬಿಟ್ಟಿದೆ, ಎಲ್ಲ ಓದಿದೆ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಎಲ್ಲ ಬಿದ್ದಿದೆ, ಮಳೆ ಉಯ್ತಲ್ಲ. ಅದಕ್ಕೆ ನಮ್ಮ ಬ್ರೌನಿ ಮಲಗಿದ್ದಾಳೆ. ಮ್ಯಾಟ್ ಮಾಡಿದ್ನಲ್ಲ, ಮ್ಯಾಟ್ ಮೇಲೆ ನೋಡಿ, ನನ್ನ ಮ್ಯಾಟ್ಗಳೆಲ್ಲ ಇದಕ್ಕೆ ಆಗ್ಬಿಟ್ಟೈತೆ. ಮ್ಯಾಟ್ಗಳು ನೋಡಿ, ಬ್ರೌನಿ ನೋಡಿ, ಬ್ರೌನಿ ಹಾಯ್ ಹೇಳು, ಹಾಯ್ ಹೇಳು. ಇಲ್ಲೊಂದು ಹಾಕಿದ್ದೀನಿ, ಇದು ಹಳೇ ಮ್ಯಾಟು ಫ್ರೆಂಡ್ಸ್, ಹಳೇದು, ತುಂಬ ಹಳೇದು. ಇದು ಎಲ್ಲ ಹೋಗ್ಬಿಟ್ಟಿದೆ. ಸುಮಾರಾಗಿ ಒಂದು 2 ವರ್ಷದ ಮೇಲೆ ಆಯಿತು ಅನ್ಕೋತೀನಿ ಇದನ್ನು ಮಾಡಿ. ಎಲ್ಲ ಹೋಗಿದೆ. ಇದು ಇವಾಗ ಜಸ್ಟ್ ಈಗ ಮಾಡಿರೋದು, ಅದು ಒಂದು ವರ್ಷದ ಮೇಲಾಗಿದೆ ಅದನ್ನು ಮಾಡಿ. ಇನ್ನೂ 2-3 ಇದೆ. ಅಡುಗೆ ಮನೆಗೆ ಒಂದು ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊಳಕೆ ಕಾಳು ಸಾಂಬಾರಿಗೆ. ಮತ್ತು ಇಲ್ಲೊಂದು ಹಾಕಿದ್ದೀನಿ, ಇದು ಸ್ವಲ್ಪ ವಾಶ್ ಮಾಡಬೇಕು. ಇದೊಂಥರ ವೇಸ್ಟ್ ಬಟ್ಟೆಲಿ ಮಾಡಿರೋಂಥದ್ದು, ಎಲ್ಲ ವಾಶ್ ಮಾಡಬೇಕು. ಪಾತ್ರೆ ಎಲ್ಲ ಗುಡ್ಡೆ ಹಾಕಿದೆ, ತೊಳಿಬೇಕು ನೋಡಿ. ಸಬ್ಸಿಗೆ ಸೊಪ್ಪೆಲ್ಲ ಇದಾಗ್ಬಿಟ್ಟಿದೆ, ಕ್ಲೀನ್ ಮಾಡಿ ಇಟ್ಕೋಬೇಕು. ಬೆಳಗ್ಗೆಗೆ ಬೆಳ್ಳುಳ್ಳಿ ಬಿಡಿಸಿಕ್ಕಿದ್ದೀನಿ. ಇದು ಟೊಮೊಟೊ ರುಬ್ಬಕ್ಕೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ ಎಲ್ಲ ತೊಗೊಂಡಿದ್ದೀನಿ. ಇದು ಸೋರೆಕಾಯಿ ಅರ್ಧ ತೊಗೊಂಡಿದ್ದೀನಿ, ಸ್ವಲ್ಪ ಜೀವಬೇಕು, ಸಿಪ್ಪೆ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕರ್ಕ ಅಂತ ಸಿಗ್ತಾ ಇರುತ್ತೆ. ಇದು ಮೊಳಕೆ ಕಾಳು, ಹುಳ್ಳಿಕಾಳು, ಒಂದು ಕಡಲೆಕಾಳು, ಬಟಾಣಿ ಎಲ್ಲ ಇದೆ, ಮಿಕ್ಸಲ್ಲಿದೆ. ಚೆನ್ನಾಗಿ ಬಂದಿದೆ ಮೊಳಕೆ ನೋಡಿ, ಸಕ್ಕದಾಗಿ ಬಂದಿದೆ. ಒಂಥರ ಚೆನ್ನಾಗಿರುತ್ತೆ ಸಾಂಬಾರು. ನನಗೂ ತುಂಬಾ ಇಷ್ಟ. ಮೊಳಕೆ ಕಟ್ಟೋಣ ಅಂದ್ಕೊಂಡಿದ್ದೆ, ಅಜ್ಜಿನೇ ಮೊಳಕೆ ಕಟ್ಟಿದ್ದಾರೆ. ಹಂಗಾಗಿ ಆಮೇಲೆ ಬೀನ್ಸ್ ಇದೆ ನೋಡಿ, ಟೊಮೊಟೊ ತೊಗೊಂಡೆ 30 ರೂಪಾಯಿ kg. ಮತ್ತು ಬೀನ್ಸ್ ಊರಿಂದ ತಂದಿರೋದು. ಇದು ಹಲಸಿನಕಾಯಿ ಯೋಚನೆ ಮಾಡುವಷ್ಟೇ ಇಲ್ಲ. ಈಗ ಇದು ಜೀರಿಗೆ ಸ್ವಲ್ಪ ಬೇಯ್ಕೊಂಬಿಡೋಣ. ಇದನ್ನೇನಿಲ್ಲ ಮಸಾಲೆ ರುಬ್ಬಿಟ್ಟು ಒಗ್ಗರಣೆ ಮಾಡೋದು, ಇಲ್ಲ ಹಂಗೇನೆ ಇರ್ಬೋದು. ನಾನು ಜಾಸ್ತಿ ಒಗ್ಗರಣೆ ಎಲ್ಲ ಮಾಡಲ್ಲ, ಇಲ್ಲ ಒಂದೊಂದು ಒಗ್ಗರಣೆ ಮಾಡೋದು, ಒಗ್ಗರಣೆಲಿ ಮಾಡೋದು ಇಟ್ಕೊಳ್ಳಲ್ಲ. ಸೊ ನನಗೆ ರುಬ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಡ್ತೀನಿ. 1-2 ವಿಸಿಲ್ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈ ಥರ ಇದೆ. ಇದು ಸಿಪ್ಪೆ ತೆಗೆದ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋಣ, ಆಮೇಲೆ ಬೇಕಾದರೆ ರೊಟ್ಟಿ ಮಾಡ್ಕೊಳ್ಳೋಣ. ಸರಿ, ಇದರಲ್ಲ ಬೀಜ ಎಲ್ಲ ತೆಗಿಯಲ್ಲ ನಾವು, ತಪ್ಕೊಂಡು ಹಾಕ್ತೀವಿ. ಅಮ್ಮ ಚೆನ್ನಾಗಿ ಮಾಡೋರು ಇದನ್ನ, ಸೂಪರಾಗಿ. ನಮ್ಮ
ಅಂದರೆ ನಾವೇ ಸೋರೆಕಾಯಿ ಬೆಳಿತಿದ್ವಿ. ಹೇಳಿದ್ನಲ್ಲ ಮರದ ಮೇಲೆ ಹಿಂದೆ ಗಿಡಗಳು ಹಾಕ್ಬಿಟ್ಟವೆ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಎಳ್ಳಿನ ಮನೆ ಹೇಗಿದೆ ಅಂತ. ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾವು ತರಕಾರಿ ಎಲ್ಲ ನಮ್ಮಮ್ಮ ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಎಲ್ಲ ಹಾಕ್ಬಿಟ್ರೆ ಊರವ್ರಿಗೆಲ್ಲ ಹಂಚೋರು. ನಮ್ಮ ಮನೆ ಅಕ್ಕಪಕ್ಕದವ್ರಿಗೆಲ್ಲ ಕೊಡೋರು. ನಮ್ಮ ಊರಿಗೆ ಬೇರೆ ಊರಿಗೆ ಬಂದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟು ಕಳ್ಸೋರು. ಆ ಥರ ಮಾಡ್ತಿದ್ರು. ಊರಿಂದ ಎಲ್ಲ ತೊಗೊಂಬರೋರು. ಕುಂಬಳಕಾಯಿ, ಸೋರೆಕಾಯಿ ತವಿಂದ ಅಡ್ಲಕಾಯಿ, ಮತ್ತು ಹೀರೆಕಾಯಿ, ಆಮೇಲೆ ಚಪ್ಪರದವರೆಕಾಯಿ, ಪ್ರತಿಯೊಂದು ತರೋರು. ಸಖತ್ತಾಗಿರೋದು. ಅದು ನಾವೇ ನಮ್ಮ ಅಮ್ಮ ಬೆಳೆದಿರೋದು ಅಂದರೆ ಒಂಥರ ಖುಷಿ ಅಲ್ವ. ನಮ್ಮ ಮನೆ ಬೆಳೆದಿರೋದು ಅಂದರೆ ಒಂಥರ ಖುಷಿ. ಏನೇ ಆದರೂ ಅಷ್ಟೇ ನಾವೇ ಮಾಡಿದ್ದೀವಿ ಅಂದರೆ ಒಂಥರ ಖುಷಿ ಇರುತ್ತೆ. ಅದು ಸಖತ್ ಖುಷಿ ಕೊಡುತ್ತೆ ನಮಗೆ. ಇವಾಗ ನಾವೇ ಅಡುಗೆ ಮಾಡ್ತಿದ್ದೀವಿ ಅಂದರೆ ಒಂಥರ ಖುಷಿ. ಹಂಗೆ ನಾವೇ ಸ್ಟಿಚ್ ಮಾಡಿದ್ದೀವಿ ಅಂದರೆ ಖುಷಿ. ನಾವೇ ಹೊಲ್ದು ಹಾಕ್ಕೊಂಡಿದ್ದೀವಿ ಅಂದರೆ, ನನಗಂತೂ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಹೊಲ್ದು ನಾನು ಹಾಕೊಳ್ಳೋಕ್ಕೆ ಒಂಥರ ಖುಷಿ ಆಗೋದು. ನನ್ನ ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದೀನಲ್ಲ ಅಂತ ಆ ಥರ ಇತ್ತು. ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ರೆ ಆಮೇಲೆ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡಿಬಿಡೋದು ಅಷ್ಟೇ. ಅಷ್ಟು ರಿಸ್ಕ್ ಇಲ್ಲ, ಬೇಗನೆ ಆಗ್ಬಿಡುತ್ತೆ. ಅಂದರೆ ಹಿಟ್ಟು ಖಾಲಿ ಬಿಟ್ಟಿದೆ, ಮುದ್ದೆ ಮಾಡೋಕ್ಕೆ ಆಗಲ್ಲ, ಬರೀ ರೈಸ್ ಅಷ್ಟೇ. ಆಯಿತು ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಉಟ್ಕೋಬೇಕು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಬೇಡ. ನಮ್ಮ ಕಡೆ ಹರಳೆಣ್ಣೆ ಹಾಕೋರು. ನಮ್ಮಮ್ಮ ಹರಳೆಣ್ಣೆ ಹಾಕ್ತಿದ್ರು. ಅದು ಹರಳೆಣ್ಣೆ ಹಾಕೋದು ತುಂಬಾ ಒಳ್ಳೆಯದು ಅಂತ. ಅದು ಹರಳೆಣ್ಣೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಹರಳೆಣ್ಣೆ ಎಲ್ಲ ಮಾಮೂಲಿ ಎಣ್ಣೆನೇ ಹಾಕಿದೆ. ಅಮ್ಮ ಜಾಸ್ತಿ ಹರಳೆಣ್ಣೆನೇ ಹಾಕ್ತಿದ್ರು. ಇದು ಕೆಂಪು ಆಗೋವರೆಗೂ ಉಟ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಆಫ್ ಮಾಡಿಬಿಡ್ತೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕೋಬೇಕು. ಒಂಚೂರು ಚಕ್ಕೆ, ಲವಂಗ, ಚೂರು ಅರಿಶಿನ, ಗಸಗಸೆ ಹಾಕ್ಲೇಬೇಕು ಅಂತೇನಿಲ್ಲ, ಇದ್ರೆ ಹಾಕ್ಬೋದು. ಅಂದರೆ ಹಾಕ್ತೀವಿ, ಇದ್ರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ಸಾಂಬಾರಿಗೆ ಗಸಗಸೆ ಹಾಕಿದ್ರೆ. ಧನಿಯಾ ಪುಡಿ ಹಾಕೋಬೇಕು. ಇದು ಧನಿಯಾ ಪುಡಿ ಬಂದು ನಾನೇ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಒಂದು ಸಾಕು, 2 ಸ್ಪೂನ್. ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ, ಹಾಗಾಗಿ ಜಾಸ್ತಿ ಬೇಡ. ಇದಕ್ಕೆ ಉರ್ಗಡ್ಡೆ ಹಾಕೋಬೇಕು ಸ್ವಲ್ಪ. ಯಾಕಂದರೆ ಇದು ಉರ್ಗಡ್ಡೆ ಹಾಕಿದ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಈಗ ಇದು ಬಿಸಿಲೇ, ಅಷ್ಟೊತ್ತಿಗೆ ಬಿಸಿಲೆಲ್ಲ ಹಾಗೆ ಇದಾಗಿ ಬೇಕಾಗುತ್ತೆ. ಸ್ವಲ್ಪ ಉರ್ಗಡ್ಡೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ರುಬ್ಬಿಟ್ಟು ಮತ್ತು ವಿಡಿಯೋ ಆನ್ ಮಾಡೋಕ್ಕೆ ಇದು ಮಾಡೋಕ್ಕೆ ಹಿಂಸೆ ಆಗುತ್ತೆ. ಹಾಗೆ ಹಸಿ ಶುಂಠಿ ಹಾಕ್ಕೊಂಡೆ. ಟೊಮೊಟೊ ನಿಮ್ಗೆ ಜಾಸ್ತಿ ಹಾಕ್ತೀವಿ ಅಂದರೆ ಹಾಕ್ಕೊಬೋದು. ನಾನು 3 ಹಾಕ್ತೀನಿ. ಸಾಕು, 2 ಅನ್ನೋರು ಬೇಕಾದ್ರೆ 2 ಹಾಕ್ಬೋದು. ಕಣ್ಣಾಡ್ತು ಅಷ್ಟೇ. ಇಷ್ಟೇ ಹಾಕ್ಬೇಕು, ಅಷ್ಟೇ ಹಾಕ್ಬೇಕು ಅನ್ನೋದಲ್ಲ, ಒಂದು ಅಳತೆ. ಈ ರೀತಿ ಟೊಮೊಟೊ ಹಾಕ್ಕೊಂಡು ಈಗ ರುಬ್ಕೊಂಡ್ಬಿಡ್ತೀನಿ ಮಿಕ್ಸಿಗೆ ಹಾಕ್ಕೊಂಡು. ಉರ್ಗಡ್ಲೆ ಎಲ್ಲ ಹಾಕಿದ್ದೀನಿ. ಎಲ್ಲ ಕಾಯಿನೂ ಹಾಕಬೇಕು. ನೀವೇನೇನು ಹಾಕ್ತೀರಾ ಮಾವಿನಕಾಯಿ ಸಾಂಬಾರಿಗೆ ಕಮೆಂಟ್ ಮಾಡಿ. ಮಸಾಲೆ ರುಬ್ಬಿ ಸಾಂಬಾರಾಗೆಲ್ಲ ಇನ್ನೇನು ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ. ಈಗ ಹುಡ್ಕೊಂಡ್ಬಂದಿದ್ದೀನಿ. ಹುಡ್ಕೊಂಬಂದು ಒಗ್ಗರಣೆ ಮಾಡೋದು ಅಷ್ಟೇ, ಬೇಗನೆ ಆಗ್ಬಿಡುತ್ತೆ. ಕಾಳು ಮತ್ತು ಇದು ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ. ಬೇಕು ಅಂದರೆ ಇದನ್ನ ಒಗ್ಗರಣೆ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ಮಾಡೋದು. ಸ್ವಲ್ಪನೇ ಹಾಕ್ತೀನಿ ಎಣ್ಣೆ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೋಣ. ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಾಕು.
ಇದನ್ನ ಹಾಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ತೀನಿ. ಗೊಜ್ಜು ಥರ ಬೇಕು ಗೊಜ್ಜು, ಫ್ರೈ ಥರ ಬೇಕು ಫ್ರೈ, ಯಾವ ಥರ ಬೇಕೋ ಅಷ್ಟು ನೀರನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಷ್ಟೇ. ಸರಿಯಾಗಿದೆ, ಏನು ಹೆಚ್ಚು ಕಮ್ಮಿ ಇಲ್ಲ. ಮುಖ ತೊಳ್ಕೊಂಡು ಒಂಚೂರು ದೀಪ ಹಚ್ಚೋಣ. ಬೆಳಗ್ಗೆ ದೀಪ ಹಚ್ಚೋಕ್ಕಾಗಲಿಲ್ಲ. ಹಚ್ಚೋಣ. ಹಾಕಿದ್ರೆ ಆಯಿತು. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ಅಂದರೆ ಅಂಗಡಿ ಪೂಜೆ ಮಾಡಿದೆ. ಬೆಳಗ್ಗೆ ಹೂವು ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಈಗ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಮಾಡೋಕ್ಕಾಗಲಿಲ್ಲ, ಹೂವು ಇರಲಿಲ್ಲ, ಈಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂಥರ ಲಾಸ್ಟ್ ಏನು ಮಾಡೋಕ್ಕಾಗಲ್ಲ. ಚಾಮಂತಿ ಹೂವು 6 kg 50 ರೂಪಾಯಿ. ಏನು ಮಾಡುತ್ತೆ ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಇದೆ, ಜಾಸ್ತಿ ಎಲ್ಲ ತರಬೇಕು. ಕಾಲಿಗೆ ಅಡುಗೆಗಿಂತ ದೀಪಕ್ಕೆ ಸ್ವಲ್ಪ ಇದೆ, ಜಾಸ್ತಿ. ಆಯಿತು, ಎಲ್ಲ ಕೆಲಸನೂ ಆಯಿತು. ರೆಡಿ